ಸಚಿವ ಸ್ಥಾನಕ್ಕೆ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅನ್ನೋ ಬಿಗ್ ಬ್ರೇಕಿಂಗ್ ನ್ಯೂಸ್. ಈಗಷ್ಟೇ ನಾವು ಮಾತನಾಡ್ತಾ ಇದ್ವಿ, ಸಿಎಂ ಸಿದ್ದರಾಮಯ್ಯನವರ ಕಾವೇರಿ ನಿವಾಸಕ್ಕೆ ಸಚಿವ ನಾಗೇಂದ್ರ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ. ನಾಗೇಂದ್ರ ಅವರಿಂದ ರಾಜೀನಾಮೆಯನ್ನ ಪಡಿಬೇಕು ಅನ್ನೋ ಒತ್ತಡ ಕೂಡ ಹೆಚ್ಚಾಗಿತ್ತು. ಬಿಜೆಪಿ ಹೋರಾಟವನ್ನ ಕೂಡ ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ಇದೀಗ ನಾಗೇಂದ್ರ ಅವರ ತಲೆದಂಡವಾಗಿದೆ. ಸರ್ಕಾರದ ಮೊದಲ ವಿಕೆಟ್ ಪತನವಾಗಿದೆ. ನಾಗೇಂದ್ರ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಬರೋಬ್ಬರಿ 180 ಕೋಟಿ ರೂಪಾಯಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಚಿವರ ಮೌಖಿಕ ಸೂಚನೆಯ ಮೇರೆಗೆ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅಂತ ಹೇಳಿ ಆರೋಪ ಕೇಳಿಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಚಂದ್ರಶೇಖರ್ ರವರು ಸಾಕಷ್ಟು ಮಾಹಿತಿಗಳನ್ನ ಕೂಡ ತಮ್ಮ ಡೆತ್ ನೋಟ್ ನಲ್ಲಿ ಬರೆದಿಟ್ಟಿದ್ದು, ಅದೆಲ್ಲವೂ ಕೂಡ ಇದೀಗ ನಾಗೇಂದ್ರ ಅವರಿಗೆ ಮುಳುವಾಗಿದೆ. ಸಚಿವ ಸ್ಥಾನಕ್ಕೆ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅನ್ನೋ ಬ್ರೇಕಿಂಗ್ ನ್ಯೂಸ್. ರಾಜೀನಾಮೆಯನ್ನ ಕೊಡಬಹುದು ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಇದೀಗ ಸಚಿವರ ತಲೆದಂಡ ಆಗಿದೆ. ವಾಲ್ಮೀಕಿ ನಿಗಮ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬ್ಯಾಂಕ್ಗಳಿಗೆ ಹಣ ವರ್ಗಾವಣೆಯಾಗಿದೆ. ಅದರಲ್ಲೂ ಕೂಡ ನಕಲಿ ಖಾತೆಗಳನ್ನ ಸೃಷ್ಟಿ ಮಾಡಿ ಕೋಟ್ಯಾಂತರ ರೂಪಾಯಿ ಹಣವನ್ನ ವರ್ಗಾಯಿಸಿಕೊಂಡಿದ್ದಾರೆ. ಅದಕ್ಕೆ ಸಚಿವರ ಮೌಖಿಕ ಆದೇಶವೂ ಕೂಡ ಇದೆ, ಸೂಚನೆಯೂ ಕೂಡ ಇದೆ ಅಂತ ಹೇಳಲಾಗ್ತಾ ಇತ್ತು. ಚಂದ್ರಶೇಖರ್ ರವರು ಇದೆಲ್ಲವನ್ನ ಕೂಡ ತಡೆದುಕೊಳ್ಳಲಾಗದೆ ಆತ್ಮಹತ್ಯೆಗೆ ಶರಣಾಗಿದ್ರು. ಅವರ ಕುಟುಂಬಸ್ಥರು ಕೂಡ ಆಗ್ರಹ ಪಡಿಸಿದ್ರು. ಈ ಒಂದು ವಾಲ್ಮೀಕಿ ನಿಗಮ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಅಧಿಕಾರಿಗಳನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ರು, ವಿಚಾರಣೆಗೆ ಒಳಪಡಿಸಿದ್ರು. ನ್ಯಾಯಾಂಗ ಬಂಧನಕ್ಕೂ ಕೂಡ ಕೊಡಲಾಗಿದೆ. ಇನ್ನು ಅನೇಕ ಮಂದಿ ಇದ್ದಾರೆ, ಅವರ ತಲೆದಂಡ ಕೂಡ ಆಗಬೇಕು, ಅವರ ವಿರುದ್ಧವೂ ಕೂಡ ಕಾನೂನಾತ್ಮಕವಾಗಿ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನೋ ಕೂಗು ಕೇಳಿಬಂದಿದೆ. ಆದ್ರೆ ಬಹುದೊಡ್ಡ ಬೆಳವಣಿಗೆ ಏನಪ್ಪಾ ಅಂದ್ರೆ ನಾಗೇಂದ್ರ ಅವರ ರಾಜೀನಾಮೆ ಆಗಬೇಕು ಅನ್ನೋದಾಗಿತ್ತು. ಅಂತೆಯೇ ಇದೀಗ ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ಅವರು ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ನಾಗೇಂದ್ರ ಅವರು ಕೂಡ ಮಾತನಾಡಬೇಕಿದ್ರೆ ಹೇಳ್ತಾ ಇದ್ರು, ಈ ಒಂದು ಹಗರಣದಲ್ಲಿ ನನ್ನ ಪಾತ್ರವಿಲ್ಲ, ಹಾಗಾಗಿ ರಾಜೀನಾಮೆಯನ್ನ ಕೊಡಬೇಕಾದಂತಹ ಅನಿವಾರ್ಯತೆ ಇಲ್ಲ. ತಪ್ಪೇ ಮಾಡದೇ ಇದ್ದಾಗ ಯಾಕೆ ನಾನು ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಪದೇ ಪದೇ ಪುನರುಚ್ಚರಿಸ್ತಾ ಇದ್ರು. ಆದ್ರೆ ಇದೀಗ ಸರ್ಕಾರಕ್ಕೆ ಆಗುವಂತಹ ಮುಜುಗರವನ್ನ ತಪ್ಪಿಸಬೇಕಿದೆ. ಸರ್ಕಾರದ ಮೇಲೆ ವಿಪಕ್ಷ ಪ್ರಬಲ ಅಸ್ತ್ರವನ್ನಾಗಿ ಈ ಹಗರಣವನ್ನ ಬಳಸಿಕೊಳ್ಳುವ ಸಾಧ್ಯತೆಗಳು ಕೂಡ ದಟ್ಟವಾಗಿರೋದ್ರಿಂದ ಇಲ್ಲಿ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡಿಬೇಕಾದಂತಹ ಅನಿವಾರ್ಯತೆ ಸರ್ಕಾರಕ್ಕೆ ಇತ್ತು. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಬಿ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆಯುವ ನಿಟ್ಟಿನಲ್ಲಿ ಕಳೆದ ಅನೇಕ ದಿನಗಳಿಂದಲೂ ಕೂಡ ಸಭೆಯನ್ನ ಮಾಡ್ತಾ ಇದ್ರು, ಚರ್ಚೆಯನ್ನ ನಡೆಸಿದ್ರು. ಡಿಕೆ ಶಿವಕುಮಾರ್ ಅವರು ಕೂಡ ಇದ್ರ ಬಗ್ಗೆ ಪ್ರತಿಕ್ರಿಯಿಸಿದ್ರು. ಅಂತೂ ಇಂತೂ ಕೊನೆಯದಾಗಿ ಬಿ ನಾಗೇಂದ್ರ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಮುಂದೆ ತನಿಖೆಯೂ ಕೂಡ ಆಗುತ್ತೆ. ಈಗಾಗಲೇ ತನಿಖೆ ಆರಂಭ ಆಗಿದೆ. ಒಂದಷ್ಟು ದೂರುಗಳು ಕೂಡ ಹೋಗಿದೆ. ಇನ್ನು ಟಿವಿ9 ಕಳೆದ ಒಂದು ವಾರದಿಂದಲೂ ಕೂಡ ಬಿ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡಬಹುದು ಅಂತ ಹೇಳಿ ಸುದ್ದಿಯನ್ನ ಮಾಡಿದ್ವಿ. ಯಾಕಂದ್ರೆ ಸರ್ಕಾರ ಮುಜುಗರದಿಂದ ತಪ್ಪಿಸ್ಕೊಳ್ಬೇಕು, ಅದೇ ರೀತಿಯಾಗಿ ನಮ್ಮ ಸರ್ಕಾರ ನಿಷ್ಪಕ್ಷಪಾತವಾಗಿದೆ, ಪಾರದರ್ಶಕವಾಗಿ ನಾವು ಆಡಳಿತವನ್ನ ಕೊಡ್ತೀವಿ ಅನ್ನೋ ಮೆಸೇಜ್ ಅನ್ನ ಜನರಿಗೆ ಮುಟ್ಟಿಸಬೇಕಿತ್ತು. ಅದೇ ನಿಟ್ಟಿನಲ್ಲಿ ಇದೀಗ ಮಹತ್ತರ ಬೆಳವಣಿಗೆ ಆಗಿದೆ. ನಾಗೇಂದ್ರ ರಾಜೀನಾಮೆಯ ಬಗ್ಗೆ ಟಿವಿ9 ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಹೇಳಿ ನಿರಂತರವಾಗಿ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ಇನ್ನು ಕಳೆದ ಶುಕ್ರವಾರ ಸಿಎಂ ಸಿದ್ದರಾಮಯ್ಯನವರು ನಾಗೇಂದ್ರ ಅವರ ರಾಜೀನಾಮೆಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನೋ ಸುದ್ದಿಯನ್ನ ನಿಮ್ಮ ಟಿವಿ9 ಬ್ರೇಕ್ ಮಾಡಿತ್ತು. ಹಾಗೆಯೇ ಕಾಂಗ್ರೆಸ್ ಸರ್ಕಾರದ ಮೊದಲ ವಿಕೆಟ್ ಪತನವಾಗಿದೆ. ಬಿ ನಾಗೇಂದ್ರ ಅವರು ಈಗ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ನಾಗೇಂದ್ರ ಅವರ ತಲೆದಂಡ ಆಗಿದೆ. ವಾಲ್ಮೀಕಿ ನಿಗಮ 180 ಕೋಟಿ ರೂಪಾಯಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಹತ್ತರ ಬೆಳವಣಿಗೆ ರಾಜ್ಯ ರಾಜಕಾರಣದಲ್ಲಿ. ಕಳೆದ ಶುಕ್ರವಾರ ನಾಗೇಂದ್ರ ರಾಜೀನಾಮೆಯ ಬಗ್ಗೆ ಟಿವಿ9 ಸುದ್ದಿ ಪ್ರಸಾರವನ್ನ ಮಾಡಿತ್ತು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಮೋದ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಕಳೆದ ಶುಕ್ರವಾರ ಸಿಎಂ ಅವರ ಸೂಚನೆಯ ಮೇರೆಗೆ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡಬಹುದು ಅನ್ನೋದ್ರ ಬಗ್ಗೆ ಟಿವಿ9 ಸುದ್ದಿಯನ್ನ ಕೂಡ ಪ್ರಸಾರ ಮಾಡಿತ್ತು. ನಿರಂತರವಾಗಿ ನಾಗೇಂದ್ರ ಅವರ ತಲೆದಂಡ ಈ ಹಗರಣದಲ್ಲಿ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಸುದ್ದಿಯನ್ನ ಕೊಡ್ತಾ ಇದ್ವಿ. ಇದೀಗ ಅದು ಸತ್ಯ ಆಗಿದೆ. ನಾಗೇಂದ್ರ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ.
ನಿಜ ಮಧುಶ್ರೀ, ಇದೆಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದರೆ ಕಳೆದ ಶುಕ್ರವಾರವೇ TV9 ಈ ಸುದ್ದಿಯನ್ನು ಬ್ರೇಕ್ ಮಾಡಿತ್ತು. ಮಧ್ಯಾಹ್ನ 12 ಗಂಟೆ ಅವಧಿಯ ನ್ಯೂಸ್ ಅವರ್ನಲ್ಲಿ ಈ ಒಂದು ಸುದ್ದಿಯನ್ನು ಬ್ರೇಕ್ ಮಾಡಲಾಗಿತ್ತು. ಈ ಒಂದು ಸುದ್ದಿಗೆ ಸಂಬಂಧಪಟ್ಟಂತೆ TV9ಗೆ ಉನ್ನತ ಮೂಲಗಳಿಂದಲೇ ಮಾಹಿತಿ ಸಿಗ್ತಾ ಇತ್ತು. ಆದರೆ ಆಗ್ತಾ ಇರುವಂಥ ಎಲ್ಲ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದರೆ ಕಳೆದ ಚುನಾವಣೆ ಇರ್ಬೋದು, ಚುನಾವಣಾ ಫಲಿತಾಂಶ ಇರ್ಬೋದು, ಅಥವಾ ಸರ್ಕಾರ ರಚನೆ ಸೇರಿದಂತೆ ಬೇರೆ ಬೇರೆಯ ಕಸರತ್ತುಗಳು ನಡೀತಾ ಇತ್ತು. ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಸಾಕಷ್ಟು ಕಸರತ್ತುಗಳು ನಡೀತಾ ಇತ್ತು. ಈ ಹಿನ್ನೆಲೆಯಲ್ಲಿ ಈ ರಾಜೀನಾಮೆ ಪ್ರಕ್ರಿಯೆ ವಿಳಂಬವಾಗಿದೆ. ಇಲ್ಲವಾದಲ್ಲಿ ಒಂದೋ ಎರಡೋ ದಿನದಲ್ಲಿ ಅಂದರೆ ಕಳೆದ ವಾರವೇ ರಾಜೀನಾಮೆ ಆಗಬೇಕಿತ್ತು ಅನ್ನುವಂಥ ಮಾಹಿತಿ TV9ಗೆ ಮೊದಲೇ ಕೂಡ ಲಭ್ಯವಾಗಿತ್ತು. ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಸಚಿವರ ಜೊತೆ ಒಂದು ಅನೌಪಚಾರಿಕವಾದಂಥ ಸಭೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಹಿರಿಯ ಸಚಿವರು ಕೂಡ ಒಂದು ಸೂಚನೆಯನ್ನು ಅಥವಾ ಇನ್ಫ್ಯಾಕ್ಟ್ ಮನವಿಯನ್ನು ಮುಖ್ಯಮಂತ್ರಿಗಳಿಗೆ ಮಾಡಿದ್ರು. ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆಯೋದು ಒಳ್ಳೆಯದು ಅನ್ನುವಂಥ ಸೂಚನೆಯನ್ನು ಮೊದಲೇ ಕೂಡ ಕೊಟ್ಟಿದ್ರು. ಅದರ ಜೊತೆಗೇನೆ ಅನೌಪಚಾರಿಕ ಸಭೆ ಆದ ಬಳಿಕ ಗೃಹ ಸಚಿವರಿಂದಲೂ ಕೂಡ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಲಾಗಿತ್ತು. ಯಾಕೆಂದರೆ ಒಂದು ಕಡೆಗೆ ತನಿಖೆ ನಡೀತಾ ಇದೆ. ತನಿಖೆಯ ಮಾಹಿತಿ ಅಲ್ಲದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ಇದೆ ಆ ಮಾಹಿತಿಯನ್ನು ಗೃಹ ಸಚಿವರು ಕೂಡ ನೇರವಾಗಿ ಮುಖ್ಯಮಂತ್ರಿಗಳಿಗೆ ನೀಡಿದ್ರು. ಅದಾದ ಬಳಿಕ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಗೃಹ ಸಚಿವರು ಎಲ್ಲರೂ ಕೂಡ ಒಂದು ಕೂತು ಅವರ ಮನೆಯಲ್ಲೇ ಅಂದರೆ ಸಿದ್ದರಾಮಯ್ಯನವರ ನಿವಾಸದಲ್ಲೇ ಕೂತು ಸಾಕಷ್ಟು ಚರ್ಚೆಯನ್ನು ಕೂಡ ಮಾಡಿದ್ರು. ಇದರ ನಡುವೆ ಈ ಎಲ್ಲ ಡೆವಲಪ್ಮೆಂಟ್ಗಳ ನಡುವೆ ಸಿದ್ದರಾಮಯ್ಯನವರು ಕೂಡ ದೆಹಲಿಗೆ ತೆರಳಿದ್ರು. ದೆಹಲಿಯಲ್ಲೂ ಕೂಡ ಪರಿಷತ್ ಚುನಾವಣಾ ಟಿಕೆಟ್ ಫೈನಲ್ ಮಾಡುವಂಥ ಸಂದರ್ಭದಲ್ಲಿ ದೆಹಲಿಗೆ ಕೂಡ ತೆರಳಿದ್ರು. ದೆಹಲಿಯಲ್ಲಿ ಅವ್ರು ಹೋದಂಥ ಸಂದರ್ಭದಲ್ಲೂ ನಾಗೇಂದ್ರ ಅವರು ಮುಖ್ಯಮಂತ್ರಿ ಅವರನ್ನ ಭೇಟಿಯಾಗಿ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ರು. ಅದರಲ್ಲೂ ಕೂಡ ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು. ಯಾವುದೇ ತಪ್ಪುಗಳನ್ನು ಮಾಡಿಲ್ಲ ನಾನು, ಹೀಗಾಗಿ ಅವಕಾಶವನ್ನು ಕೊಡಬೇಕು ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳಿಗೆ ಹೇಳ್ತಾನೆ ಅವರನ್ನು ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ರು. ಅದಾದ ಬಳಿಕವೂ ಕೂಡ ಮುಖ್ಯಮಂತ್ರಿಗಳು ಈ ವಿಚಾರವನ್ನು ಒಪ್ಪಲಿಲ್ಲ. ಆಗಲೇ ಕಳೆದ ಶುಕ್ರವಾರವೇ ಅಥವಾ ಗುರುವಾರವೇ ಅವರಿಗೆ ಸೂಚನೆಯನ್ನು ಮೌಖಿಕವಾಗಿ ನೀಡಿದ್ರು. ನೀವೇ ರಾಜೀನಾಮೆ ಕೊಡಬೇಕು ಅಂದರೆ ಸ್ವಯಂ ತಾವೇನೇ ರಾಜೀನಾಮೆ ನೀಡುವ ಮೂಲಕ ಸರ್ಕಾರವನ್ನು ಅಥವಾ ಪಕ್ಷವನ್ನು ಧಕ್ಕೆ ಆಗದಂಥ ರೀತಿಯಲ್ಲಿ, ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಆಗದಂಥ ರೀತಿಯಲ್ಲಿ ನಿರ್ಧಾರವನ್ನು ಮಾಡಬೇಕಾಗತ್ತೆ ಅನ್ನುವಂಥ ಸೂಚನೆಯನ್ನು ಕಳೆದ ವಾರವೇ ಕೊಟ್ಟಿದ್ರು. ಆದರೆ ಚುನಾವಣಾ ಫಲಿತಾಂಶ ಸೇರಿದಂತೆ ಬೇರೆ ಬೇರೆ ಕಾರಣಗಳಿಗೋಸ್ಕರ ಸಾಕಷ್ಟು ವಿಳಂಬವಾಗಿತ್ತು. ಇದರ ನಡುವೆ ಸಹಜವಾಗಿ ಸಚಿವ ಸ್ಥಾನವನ್ನು ಉಳಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಅವರು ಕೂಡ ಪ್ರಯತ್ನವನ್ನು ಮಾಡಿದ್ರು. ದೆಹಲಿ ನಾಯಕರನ್ನು ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡಿದ್ರು. ಕರ್ನಾಟಕದಿಂದಿರುವಂಥ ದೆಹಲಿಯ ನಾಯಕ, ಅದರಲ್ಲೂ ಕೂಡ ಕಲ್ಯಾಣ ಕರ್ನಾಟಕ ಭಾಗದ ವ್ಯಕ್ತಿ AICC ಕಚೇರಿಯಲ್ಲಿ ಪ್ರಮುಖ ಆಯಕಟ್ಟಿನ ಹುದ್ದೆಯನ್ನು ನಿರ್ವಹಣೆ ಮಾಡ್ತಿದ್ದಾರೆ. ಅವರ ಮೂಲಕ AICC ಅಧ್ಯಕ್ಷರು ಸೇರಿದಂತೆ AICCಯ ಹೈಕಮಾಂಡ್ ನಾಯಕತ್ವವನ್ನು ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಮಾಡಿದ್ರು. ಆದರೆ ಅಂತಿಮವಾಗಿ ಹೈಕಮಾಂಡ್ ಕೂಡ ಅದಕ್ಕೆ ಒಪ್ಪಲಿಲ್ಲ. ಜೊತೆಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ನಿನ್ನೆ ಕೂಡ ಒಂದು ಸಭೆ ಮಾಡಿದ್ದಾರೆ. ಆ ಸಭೆಯಲ್ಲೂ ಕೂಡ ಇದೇ ನಿರ್ಧಾರಕ್ಕೆ ಬರಲಾಯಿತು. ಕೂಡಲೇ ಇವತ್ತು ರಾಜೀನಾಮೆ ಕೊಡಬೇಕು ಅನ್ನುವಂಥ ಸೂಚನೆಯನ್ನು ನಾಗೇಂದ್ರ ಅವರಿಗೆ ನಿನ್ನೆ ಮುಖ್ಯಮಂತ್ರಿಗಳು ನೀಡಿದ್ದಾರೆ. ಅದರ ಫಲವಾಗಿ ಈಗ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಮಧುಶ್ರೀ, ಇನ್ನು ಪ್ರಮೋದ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ SIT ಕೂಡ ತನಿಖೆಯನ್ನ ಚುರುಕುಗೊಳಿಸಿದೆ. ಜೊತೆಗೆ CBI ಅಧಿಕಾರಿಗಳು ಕೂಡ ತನಿಖೆಯನ್ನ ಮಾಡ್ತಿದ್ದಾರೆ. ಹಾಗೇನೆ ನಾಗೇಂದ್ರ ಅವರ ಆಪ್ತರು ಎನಿಸಿಕೊಂಡಂತಹ ಇಬ್ಬರನ್ನ ಕೂಡ ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಸದ್ಯಕ್ಕೆ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಟ್ಟಿರೋದ್ರಿಂದ ಈ ಹಗರಣದಲ್ಲಿ ಮುಂದೆ ಏನೇನ್ ಆಗುತ್ತೆ ಅಂತ ಹೇಳಿ ನಾಗೇಂದ್ರ ಅವರನ್ನ ಕೂಡ ನೋಟಿಸ್ ನೀಡಿ ವಿಚಾರಣೆಗೆ ಕರೆಸುವ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಇದೆ? ಮುಂದಿನ ಬೆಳವಣಿಗೆಗಳ ಬಗ್ಗೆ ಮಾತನಾಡೋದಾದ್ರೆ ಇಲ್ಲಿ ಅತ್ಯಂತ ಪ್ರಮುಖವಾಗಿ ಈಗ ಯಾವ ರೀತಿ ತನಿಖೆ ಸಾಗತ್ತೆ ಅದರ ಮೇಲೆ ನಾಗೇಂದ್ರ ಅವರ ವಿಚಾರಣೆ ಅಥವಾ ನಾಗೇಂದ್ರ ಅವರಿಗೆ ಸಂಬಂಧಪಟ್ಟಂತೆ ಕಾನೂನು ಕ್ರಮಗಳು ಸಂಬಂಧಪಟ್ಟಂತೆ ಈ ವಿಚಾರಣೆ ಹಂತಲೆಲ್ಲವೂ ಕೂಡ ಬೆಳಕಿಗೆ ಬರಬೇಕಾಗತ್ತೆ. ಈಗ ಏನಿದ್ರು ಕೂಡ ನೈತಿಕವಾಗಿ, ರಾಜಕೀಯವಾಗಿ ಅದನ್ನು ಮೇಲ್ಪಂಕ್ತಿ ಹಾಕುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಮಾಡಿದೆ. ಈಗ ಏಕಾಏಕಿ ನಾವು ಕೂಡ ಅವರು ಅಪರಾಧಿ ಆಗಿಬಿಟ್ಟಿದ್ದಾರೆ ಅನ್ನೋಂಥ ಏಕಾಏಕಿಯಾದಂಥ ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಖಂಡಿತವಾಗ್ಲೂ ಸಾಧ್ಯವಾಗಲ್ಲ. ಆದರೆ ಈ ತನಿಖೆ ಹಂತದಲ್ಲಿ ಅದರಲ್ಲೂ ಕೂಡ ಸಚಿವ ಸ್ಥಾನವನ್ನು ಹೊಂದಿರುವಂಥ, ಅದರಲ್ಲೂ ಅವ್ರದ್ದೇ ಇಲಾಖೆಯಲ್ಲಾಗಿರುವಂಥ ಬಹುದೊಡ್ಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದು ಜವಾಬ್ದಾರಿ ಇರುತ್ತೆ. ತನಿಖೆ ಆಗುವಂಥ ಸಂದರ್ಭದಲ್ಲಿ ಅವರ ಹೆಸರು ಕೂಡ ಈಗ ಮುನ್ನೆಲೆಗೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಒಂದು ಜವಾಬ್ದಾರಿ ಕಾರಣದಿಂದ ಅವರನ್ನು ಕೆಳಗಿಳಿಸಲಾಗಿದೆ. ಆದರೆ ತನಿಖೆ ಯಾವ ರೀತಿ ಸಾಗತ್ತೆ ಅಂತ ನೋಡಬೇಕಾಗತ್ತೆ. ಈಗ ಇರುವಂಥ ಮಾಹಿತಿಯ ಪ್ರಕಾರ MD ಪದ್ಮನಾಭ ಅವರು ಕೆಲವೊಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆ ಸರ್ಕಾರಕ್ಕೆ ಧಕ್ಕೆ ತರತ್ತ, ಅದನ್ನು ನೋಡಬೇಕಾಗತ್ತೆ. ಅದು ಒಂದು ಕಾರಣ ಇದ್ದಿರ್ಬೋದು. ಜೊತೆಗೆ ಅವರು ಏನೇ ಇದ್ರೂ ಕೂಡ ಪ್ರಾಥಮಿಕವಾಗಿ ಏನೇ ಒಪ್ಕೊಂಡಿದ್ರು ಕೂಡ ಅಂತಿಮವಾಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಒಂದು ಹೇಳಿಕೆಯನ್ನು ಪಡೆಯಲಾಗುತ್ತೆ ತನಿಖಾ ಹಂತದಲ್ಲಿ. ಆ ಮ್ಯಾಜಿಸ್ಟ್ರೇಟ್ ಮುಂದೆ ನೀಡುವಂಥ ಹೇಳಿಕೆ ಮುಂದಿನ ದಿನಗಳಲ್ಲಿ ಅದನ್ನು ಸಾಕ್ಷಿಯಾಗೂ ಕೂಡ ಅಂದರೆ ಎವಿಡೆನ್ಸ್ ಆಗಿಯೂ ಕೂಡ ಪರಿಗಣಿಸಬಹುದಾಗತ್ತೆ. ಹೀಗಾಗಿ ಆ ಒಂದು ಹೇಳಿಕೆಯಲ್ಲಿ ಸಚಿವರ ಹೆಸರೇನಾದ್ರು ಉಲ್ಲೇಖ ಆದರೆ ಅಥವಾ ಮೌಖಿಕ ಆದೇಶ ಅಂತ ಏನು ಆರೋಪ ಬರ್ತಾ ಇದೆ, ಆ ಆರೋಪವನ್ನು MD ಸೇರಿದಂತೆ ಇನ್ನಿತರ ಇದಕ್ಕೆ ಸಂಬಂಧಪಟ್ಟಂತೆ ಯಾರೇ ಆರೋಪ ಮಾಡಿದ್ದಾರೆ, ಇನ್ಫ್ಯಾಕ್ಟ್ ಯಾರ್ಯಾರು ಆರೋಪಿಗಳಿದ್ದಾರೆ ಅವರೇನಾದರೂ ಅದನ್ನು ಒಪ್ಪಿಕೊಂಡಂಥ ಸಂದರ್ಭದಲ್ಲಿ, ಆ ಹೇಳಿಕೆಯನ್ನು ನೀಡಿದಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಅದು ಗಂಭೀರವಾದಂಥ ತಿರುವನ್ನು ಪಡೆದುಕೊಳ್ಳುತ್ತೆ. ಆಗ CBI ಕೂಡ ಇನ್ನೊಂದು ಕಡೆಗೆ SIT ಒಂದು ಕಡೆಗೆ ಆದರೆ ಇನ್ನೊಂದು ಕಡೆ CBI ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ಇನ್ಫ್ಯಾಕ್ಟ್ ಈ ತನಿಖೆಯನ್ನು ಕೂಡ ಮಾಡ್ತಾ ಇದೆ CBI ಕೂಡ. ಆ
ಆ CBI ತನಿಖೆಯಲ್ಲಿ ಏನೆಲ್ಲ ವಿಚಾರಗಳು ಬೆಳಕಿಗೆ ಬರುತ್ತೆ ಅಥವಾ ಯಾವುದೇ ಬ್ಯಾಂಕ್ನಲ್ಲಿ 10 ಕೋಟಿಗಿಂತ ಹೆಚ್ಚು ಅವ್ಯವಹಾರಗಳ ಅಥವಾ 10 ಕೋಟಿಗಿಂತ ಹೆಚ್ಚು ಗೋಲ್ಮಾಲ್ ಆಗಿದ್ರೆ ಅದು ನೇರವಾಗಿ CBI ಕೂಡ ಕೊಡಬೇಕಾಗತ್ತೆ. ಹೀಗಾಗಿ ಅದಕ್ಕೆ ಕೊಡುವಂಥ ಎಲ್ಲ ಪ್ರಕ್ರಿಯೆಗಳಿಗಾಗಲೇ ಆಗಿದೆ. ಆ ತನಿಖೆಯಲ್ಲಿ ಏನೆಲ್ಲ ಬರುತ್ತೆ, ಇನ್ನು ಬ್ಯಾಂಕ್ ಅಧಿಕಾರಿಗಳು ಏನು ಹೇಳ್ತಾರೆ, ಇದೆಲ್ಲವನ್ನು ಕ್ರೋಢೀಕರಿಸಿ ನೋಡಾದ್ಮೇಲೆ ಅಂತಿಮವಾಗಿ ಅದರಲ್ಲಿರುವಂಥ ಎವಿಡೆನ್ಸ್ಗಳ ಆಧಾರದ ಮೇಲೆ, ಅದರಲ್ಲಿರುವಂಥ ತನಿಖೆ ಇನ್ಪುಟ್ಗಳ ಆಧಾರದ ಮೇಲೆ ಮುಂದಿನ ಕಾನೂನು ಪ್ರಕ್ರಿಯೆಗಳು ಸಾಗ್ತವೆ.